ಸ್ಕೂಲ್ ಮೇಸ್ಟ್ರು ಈ ಊರಿನ ಪ್ರೈಮರಿ ಸ್ಕೂಲ್ಗೆ ವರ್ಗ ಆಗಿದೆ. ಅಂತೂ ಈ ಊರಿಗೂ ಒಂದು ಶಾಲೆ ಬಂತಲ್ಲ. ಅಲ್ಲಿ ಸ್ಕೂಲ್ ಮಾಡಿದ್ರೆ ಹನುಮಪ್ಪನ ಕೋಪ ಬರ್ತೈತಾ? ಹನುಮಪ್ಪನ ಕೋಪ ಬರ್ತದೋ ಇದು ನಾನು ಕಾಣಿ. ಆದರೆ ಅಲ್ಲಿ ಗಂಗವ್ವ ಅವರು ವಾಸ ಮಾಡ್ತಾವ್ರೆ, ಅವ್ರಿಗಂತೂ ಕೋಪ ಖಂಡಿತ ಬರ್ತದೆ. ಆ ಕಡೆ ನಾವು ಪಾಠ ಹೇಳ್ಕೊತೀವಿ, ಈ ಕಡೆ ತಾವು ಇದ್ಕೊಳ್ಳಿ. ತಾನು ಶಾನ್ಭೋಗ್ಯ ಮಾಡಿದ್ದಾಯ್ತು, ಮಗಳ ಕೈಲಿಂದ ಅಮೂಲ್ದಾರಿಕೆ ಮಾಡಿಸ್ತಾಳೇನೋ. ನನಗೆ ಕಿತ್ತೂರಿಂದ ಸ್ಲೇಟು ಬಲ್ಪ್ ತಂದು ಕೊಡ್ತೀರಾ? ಆಯ್ತಾಯ್ತು, ತಂದ್ಕೊಡೋಣ. ನನಗೆ ಫೀಲ್ ಪ್ರೀತಿ ಬೇಕು. ಹಂಗೆ ಒಂದು ಚೀಟಿ ಬಟ್ಟೆ ತಗೊಂಬನ್ನಿ. ಈ ಪಾರ್ವತಿ ಸ್ಕೂಲಿಗೆ ಹೋಗುವಾಗ್ಲಾದ್ರೂ ಚಂದ್ರದ ಬಟ್ಟೆ ಹಾಕಲಿ. ಯಮ ಬಂದಿಂದ್ರೆ ಹೇಗಿರ್ಬೇಕು ಅಂತ ಉಳಿದ ಶಾನುಭೋಗ್ರಿಗೆ ತೋರ್ಸೋಕೆ ಇದೊಂದು ಮಾದರಿ ಆಗಿದೆ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು, ಕಳ್ಳತನ ಮಾಡಲು ನನಗೆ ಒಳ್ಳೆ ಸಮಯವು. ಹಾಗಾದ್ರೆ ಇದ್ದೇ ಬಿಡ್ತೀನಿ. ಒಂದು ತುಪ್ಪ ದೋಸೆ ಕೊಡಿ. ಆಮೇಲೆ ಏನಾಯ್ತಮ್ಮ? ಆಮೇಲೆ ರಾವಣನ್ ತುಂಬಾ ಸಿಟ್ಟು ಬಂತಂತೆ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತಂದಂತೆ. ಹನುಮಂತ ತನ್ನ ಬಾಲದಿಂದ ಇಡೀ ಲಂಕೆಯನ್ನು ಸುಟ್ಟು ಧರ್ಮರಾಯನ ಹತ್ರ ಹೊರಟೋದ. ಧರ್ಮರಾಯನ? ರಾಮನ್ ಕಥೆನೆಲ್ಲ ಧರ್ಮರಾಯ ಬರ್ತಾನೆ? ಇಲ್ಲ ಕಣ, ನನ್ನ ತಲೆಯಲ್ಲಿ ಏನೋ ಯೋಚನೆ. ಅದಕ್ಕೆ ರಾಮಾಯಣ ಭಾರತ ಎಲ್ಲ ಕಲ್ಸೋಗಿದೆ. ಏನ್ ಯೋಚನೆಮ್ಮ? ಪಾರ್ವತಿ, ನಿಮ್ಮಪ್ಪಯ್ಯ ಏನಾದ್ರೂ ಅಜ್ಜಿ ಮನೇಲಿದ್ರಾ? ಜಮಾಬಂದಿ ಮಾಡಿಸ್ತೀನಿ ಅಂತ ಹೋಗಿ 3 ದಿನ ಆಯ್ತು, ಇನ್ನೂ ಬಂದಿಲ್ವಲ್ಲ. ಕೈಲಿ ದುಡ್ಡಿದೆ, ನಿಮ್ಮ ಅಜ್ಜಿ ಮನೆಗೆ ಏನಾದ್ರೂ ಹೋದ್ರಾ ಅಂತ. ಪಾರ್ವತಿ, ನಿಮ್ಮ ಅಪ್ಪಯ್ಯ ಬಂದಂಗಿದೆ, ಕೈ ತೊಳ್ಕೊಂಡು ಹೋಗಿ ನೋಡಿ. ಅಮ್ಮ, ಅಪ್ಪಯ್ಯ ಬಂದ್ರು. ಒಳಕ್ಕಂದ್ರೆ ಜಮಾಬಂದಿ ಎಲ್ಲ ಸರಿಯಾಗಾಯ್ತಾ? ಇದೇನಿದು, ಕಾಲು ತೊಳ್ಕೊಳ್ದೇನೆ ಒಳಗೆ ಹೋಗ್ತಾ ಇದ್ದೀರಾ? ಕರ್ಕೊಂಬಂದು ಸುಸ್ತಾ ಇದೆ, ಮತ್ತೊಂದು ಗಳಿಗೆ ಕೂತ್ಕೊಂಡು ಸುಧಾರಿಸ್ಕೊತೀನಿ. ಆಮೇಲೆ ಕೈ ಕಾಲು ತೊಳೆಯೋದೆಲ್ಲ ಏನಿದ್ದು. ಯಾಕ್ರಿ, ಕಂದಾಯದ ಲೆಕ್ಕದಲ್ಲಿ ಏನಾದ್ರೂ ತಪ್ಪಿತ್ತ? ಸಾಹೇಬರು ಏನಾದ್ರೂ ಬೈದ್ರ? ಮತ್ ಯಾಕೆ ಹಿಂಗಿದ್ದೀರಾ? ಅಯ್ಯೋ, ಒಂದ್ ಅರ್ಥಗಳಿಗೆ ಸುಧಾರಿಸ್ಕೊಳಕ್ಕೂ ಬಿಡಲ್ಲ ನೀನು. ಕೋರ್ಟ್ಗೆ ಹಣ ಎಷ್ಟು ಕೊಟ್ರು? ನೀನು ಹೇಳದಷ್ಟೇ. ಗುಂಡೇಗೌಡರು ಸಾಲದ ಬಾಪ್ತು ಮುರ್ಕೊಂಡು ಬಾಕಿ ಕೊಟ್ಟರು. ಕೊಡಿ ದುಡ್ಡು. ತಗ.
ಇದೇನ್ರಿ ಇಷ್ಟ ಇದೆ? ಬಾಕಿಯಲ್ಲಿ ನೀನು ಹಾಕು ಗೊಡ್ಸಾರು ರಾಗಿ ಹಿಟ್ಟು ತಿಂದು ನನ್ನ ನಾಲ್ಗೆ ಎಕಡೆ ಚಕ್ಲಾದಂಗೆ ಆಗಿತ್ತು. ಅದಕ್ಕೆ 3 ದಿವಸ ಅಲ್ಲೇ ಉಳ್ಕೊಂಡಿದ್ದು ತರ್ತರ ದೋಸೆ, ಹೋಳಿಗೆ, ಮೈಸೂರು ಪಾಕು ಎಲ್ಲ ತಿನ್ಕೊಂಡೇ ಬಂದೆ. ನಿಮ್ ಹೊಟ್ಟೆ ಬಾಕ್ತಾನಕ್ಕೆ ಇಷ್ಟು ಬೆಂಕಿ ಹಾಕ. ಈ ದುಡ್ಡಲ್ಲಿ ಇಡೀ ವರ್ಷ ಕಳಿಬೇಕು ಅನ್ನೋ ಯೋಚನೆ ಬೇಡ ನಿಮಗೆ? ನಾನು 4 ದೋಸೆ ತಿಂದ್ರೆ ಅದನ್ನೇ ದೊಡ್ಡ ಅಪರಾಧ ಅನ್ನೋಂಗ್ ಮಾಡ್ತೀಯಲ್ಲ. ಅಪ್ಪಯ್ಯ ಸ್ಲೇಟು ಬಲ್ಪ ತಂದೆ ಇಲ್ಲ. ಓ ಮರ್ತೇ ಹೋಯ್ತಲ್ಲ ಪುಟಿಯ. ಮರ್ತು ಹೋಯ್ತಾ? ಹ್ಮ್. ಪಾರ್ವತಿ ಚೀಟಿ ಬಟ್ಟೆ ಕೇಳಿದ್ನಲ್ಲ, ತಂದ್ರ? ಈ ಮಕ್ಳಿಗೆ ಬೆಂಡೆ ಬತ್ತಾಸು ಅದು ಮರ್ತೋಯ್ತು. ಅದ್ ಹೆಂಗ್ರಿ ಮರ್ತೋಗತ್ತೆ? ಎಲ್ಲ ಚೀಟಿಲ್ ಬರ್ಕೊಟ್ಟಿದ್ನಲ್ಲ. ಅದೆಲ್ಲ ಕಳೆದೋಯ್ತು. ಈ ಜಮಾಬಂದಿಗೆ ಹೋದಾಗ ಇಂಥ ಚಿಲ್ಲರೆ ಕೆಲಸ ಎಲ್ಲ ಯಾರಿಗೆ ನೆನಪಿರುತ್ತೆ? ಚಿಲ್ಲರೆ ಕೆಲಸ? ಮಕ್ಳಿಗೆ ತಿಂಡಿ ತರೋದು, ಬಟ್ಟೆ ತರೋದು ಚಿಲ್ಲರೆ ಕೆಲಸ. ಆದ್ರೆ ನೀವು ಹೋಟ್ಲಿಗೆ ಹೋಗಿ ದೋಸೆ ತಿನ್ನೋದು ಘನಾಂಧರಿ ಕೆಲಸ ಅಲ್ಲ? ಅದೇನು ಎಷ್ಟು ಅನ್ಪಾಯ ಮಾಡ್ತೀಯ? ನಾನು ದೋಸೆನಾರು ತಿಂತೀನಿ, ಹೋಳಿಗೆನಾರು ತಿಂತೀನಿ. ನೀನು ಅವಳ ಕೇಳಕ್ಕೆ? ಅದು ನನ್ನ ಶಾನುಭವಕ್ಕೆ ಹಣ. ಅದನ್ನ ಹೆಂಗ್ ಬೇಕಾದ್ರೆ ಖರ್ಚು ಮಾಡ್ತೀನಿ. ಶಾನುಭವಕ್ಕೆ ನಿಮ್ದಿರ್ಬೋದು, ಆದ್ರೆ ಹಗಲು ರಾತ್ರಿ ಕೂತ್ಕೊಂಡು ಲೆಕ್ಕ ಬರೆಯೋಳು ನಾನು. 3 ದಿವಸ ದೋಸೆ ಮೇಯ್ತಾ ಕೂತಿದ್ರಲ್ಲ, ಒಂದು ದೋಸೆ ಕಮ್ಮಿ ತಿಂದಿದ್ರೆ ಈ ಮಕ್ಕಳಿಗೆ ಏನಾದ್ರು ತಿಂಡಿ ತರ್ಬೋದಿತ್ತ? ಇನ್ನೊಂದ್ ಸರ್ತಿ ಎದುರು ಮಾತಾಡ್ಬಿಟ್ರೆ ತೆಗೆದು ಪಾಲಿಸ್ಬಿಡ್ತೀನಿ ನೋಡು. ಅವಳೆ ಹಲ್ಲೆಲ್ಲ ಉದ್ರೋಬೇಕು. ಹೊಡಿತೀರೇನ್ರಿ? ಹೊಡಿರಿ ಹೊಡಿರಿ ನೋಡೋಣ. ಹೊಡಿರಿ ಹೊಡಿರಿ ನೋಡೋಣ. ನನಗೆ ಮಿಠಾಯಿ ಬೇಡ ಅಮ್ಮ, ರಾಮಣ್ಣಂಗೂ ಬೇಡ ಅಲ್ವೇನೋ ಅಮ್ಮ. ತಿಂಡಿ ಬೇಡ ಅಮ್ಮ, ತಿಂಡಿ ಬೇಡ ಅಮ್ಮ. ಈ ಮಕ್ಕಳಿಗಿರೋ ಬುದ್ಧಿಲಿ ಒಂದ್ ಸ್ವಲ್ಪ ನಿಮಗಿದ್ದಿದ್ರೆ ಹೊಲ್ಕ ಮುಂದೆ ಕಾಲ್ ಕೆಳ ಜಗಳ ಆಡ್ತಾಳೆ. ಹಣ್ಣು ಕೂತ್ಕೊಳ್ಳಕ್ಕೂ ಬಿಡಲ್ಲ. ಹೋಗಿ ಬಿದ್ಗಳಿ ಎಮ್ಮೆ ತರ. ನೋಡ, ನೀನ್ ಇನ್ನೊಂದ್ ಸರ್ತಿ ಹಿಂಗ್ ಮಾತಾಡಿದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗ್ತೀರಾ? ಹೋಗಿ. ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಅಕ್ಕಿಯ ಬಿಟ್ಟೆ ನಿಮ್ಮಯ ಅಕ್ಕಿಯ ಅಡುಗಿಸಿಕೊಳ್ಳಿ. ಕೂಕ ಇಲ್ಲ, ಕೂಕ ಇಲ್ಲ, ಕೂಕ ಮೋಸ ಮಾಡಂಗಿಲ್ಲ. ಇಲ್ಲ, ಮೋಸ ಮಾಡ್ತಿಲ್ಲ. ಕನ್ಸರಾಗಿ ಮುಚ್ಕೊಂಡಿದ್ಯಾ? ಮುಚ್ಕೊಂಡಿದ್ದೀನಿ. ನಿನ್ ಕಣ್ ಸರಿಯಾಗಿ ಮುಚ್ಕೊಂಡಿಲ್ಲ. ಅನ್ಯಾಯ ಮಾಡ್ತಾ ಇದ್ಯಾ? ಯಾರು? ನೀನೇ ನೋಡೋಣ, ಹೇಳು ಯಾರು ಅಂತ. ಸರ್ವತ್ತ ಅಲ್ಲಿ ಚಿಕ್ಕಮ್ಮ ಸೀತಾಲಕ್ಷ್ಮಿ ಅತ್ತ ಇಲ್ಲ, ಗೊತ್ತಿಲ್ಲ. ಸೋತ್ಯಾ? ನೋಡು. ಅಮ್ಮ, ಅರೆ ಇದ್ಯಾರಿದು? ಬಾ 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 ರಾಮಣ್ಣ, ಬಾ 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 ರಾಮಣ್ಣ. ಅಮ್ಮ, ನಾಗಲಾಪುರದತ್ತೆ ಬಂದಿದಾರ. ಯಾರು? ಕಮಲತ್ತೆ. ಕಮಲತ್ಗೆನಾ? ಬಾ ಬಾ ಬನ್ನಿ ಬನ್ನಿ ಅತ್ಗೆ. ಒಬ್ಬರು ಬಂದ್ರಾ? ನೀನು ನನಗೆ
ಇಲ್ಲ ಅತ್ಗೆ, ಇವನಿಗೆ ವಿಶ್ವನಾಥ ಅಂತ ಹೆಸರಿಟ್ಟಿದೀವಿ. ಹೌದಾ? ಮತ್ತೆ ಗಂಡ್ ಮಗು ಆದ್ರೆ ಮಾವಿನ ಸೊಸೆ ಇಡ್ತೀನಿ ಅಂತ ಹೇಳಿದ್ರಂತೆ. ಹೌದು ಅತ್ಗೆ, ಆದ್ರೆ ಆ ಹೆಸರು ಯಾಕೋ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ಲಿಲ್ವಂತೆ. ಇವ್ರಿಗೆ ಇಷ್ಟ ಆಗ್ಲಿಲ್ವೋ ಅಥವಾ ಅವ್ರಮ್ಮ ಆ ಹೆಸರಿಡೋದು ಬೇಡ ಅಂದ್ರು, ಯಾರಿಗ್ ಗೊತ್ತು. ನಮ್ಮ ಮಾವನ್ ಕಂಡ್ರೆ ನೀವ್ ಮತ್ತೆ ಭಾರಿ ಹೆದರ್ತಿದ್ರಂತಲ್ಲ, ಅದಕ್ಕೆ ಅವ್ರ ಹೆಸರಿಡೋದು ಬೇಡ ಅಂದಿರ್ಬೇಕು ಅಲ್ವೇನೋ? ವಿಶ್ವನಾಥ ನಗ್ತಾ ಇದೆ ನೋಡಿ. ಕಳ್ಳ. ಒಳಗ್ ಬನ್ನಿ ಅತ್ಗೆ, ಒಳಗ್ ಬನ್ನಿ. ನಿಮ್ಗೆಲ್ಲ ಏನ್ ತಂದಿದ್ದೀನಿ ಗೊತ್ತಾ? ಪಾರ್ವತಿ ಹೊಸ ಬಟ್ಟೆ, ರಿಬ್ಬನ್ನು ಚೆನ್ನಾಗಿದ್ಯಾ? ರಾಮಣ್ಣ ನಿಮ್ಗೇನ್ ತಂದಿದ್ದೀನಿ ಗೊತ್ತಾ? ಅದು ಬುಗುರಿ ಬೇಕಾ? ಮತ್ತೆ ಹೊಸ ಅಂಗಿ. ನನ್ನ ಅಳಿಯನ್ಗೆ ಏನ್ ತಂದಿದ್ದೀನಿ ಗೊತ್ತಾ? ಆಹಾ, ಇಲ್ಲ ನೋಡಿ ಬಳೆ. ಬಳೆನಾ? ಹಾ, ನಮ್ ಗುಂಡೂರಾಯರಿಗೆ ಅಂತ 2 ಚಿನ್ನದ ಬಳೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಮೊನ್ನೆ ನಾನೇ ಹಾಸ್ಲಿಕ್ಕೆ ಹೋಗಿ ತಂದಿದ್ದು. ಎಲ್ಲಿರಾಯ್ರೆ ಕೈ ತೋರ್ಸು. ಅಯ್ಯಯ್ಯೋ, ದೊಡ್ಡದಾಗೋಯ್ತಲ್ಲ. ಆದ್ರೂ ಇಷ್ಟು ದುಬಾರಿದ್ ಯಾಕೆ ತರಕ್ ಹೋದ್ರಿ ಅತ್ತಿಗೆ? ಸುಮ್ಮನೆ ದುಡ್ಡು ದಂಡ. ಅಯ್ಯೋ, ದುಡ್ಡು ಯಾಕೆ ದಂಡ ಆಗುತ್ತೆ? ನಾನೇನ್ ಯಾರಿಗೂ ಕೊಡ್ತಾ ಇಲ್ವಲ್ಲ, ನನ್ನ ಅಳಿಯನಿಗೆ ತಾನೇ ಕೊಡ್ತಾ ಇರೋದು. ನನ್ಗೇನಾದ್ರು ನಾಳೆ ಹೆಣ್ಮಗು ಹುಟ್ಟಿದ್ರೆ ಇವನ್ಗೆ ಕೊಟ್ಟು ಮದ್ವೆ ಮಾಡೋದು. ಒಪ್ಗೆನ ಕಂಟಿ ವಿಶ್ವನಾಥ್ ಅವ್ರೆ. ಆದ್ರೂ ಈ ಋಣದ ಭಾರ ಬೇಡಿತ್ತು. ಇದ್ರಲ್ಲಿ ಋಣ ಏನ್ ಬಂತು ಅತ್ಗೆ? ಮೊನ್ನೆ ನಿಮ್ಮ ಅಣ್ಣ ನಿಮ್ಗೆ ಚಿನ್ನದ ಸರ ಮಾಡಿಸ್ಕೊಟ್ಟಿಲ್ವಾ? ಹಾಗೆ ನನ್ನ ಅಳಿಯರಿಂದಾನು ಬಳೆ ಬರ್ಸ್ಕೊಟ್ಟಿದ್ದೀನಿ ಅಷ್ಟೇ. ಏನಂದ್ರಿ? ಕನ್ನೇಶಣ್ಣ ನನಗೆ ಚಿನ್ನದ ಸರ ಮಾಡಿಸ್ಕೊಟ್ನಂತ? ಅಯ್ಯಯ್ಯೋ, ಈ ಮಾತನ್ನ ನಂಜಿ ಹತ್ರ ಹೇಳ್ಬೇಡ, ಅವಳಿಗೆ ಸಂಕೋಚ ಆಗುತ್ತೆ ಅಂದಿದ್ರು. ಯಾವುದೋ ಜ್ಞಾನದಲ್ಲಿ ಹೇಳ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಅವ್ರು ನನಗೆ ಎಲ್ಲ ವಿಷಯನೂ ಹೇಳಿದ್ದಾರೆ. ಅಪ್ಪಣ್ಣಯ್ಯ ನಿಮ್ಮ ಹತ್ರ ಇರೋ ಒಡವೆನೆಲ್ಲ ಕದ್ದು ಮಾರಿದಾರಂತಲ್ಲ, ಹಾಗಾಗಿ ನಿಮ್ಮ ಹತ್ರ ಕರಿಮಣಿ ಒಂದು ಬಿಟ್ರೆ ಬೇರೆ ಒಡವೆ ಇಲ್ಲ, ಅದಕ್ಕೆ ಒಂದು ಅವಲಕ್ಕಿ ಥರ ಮಾಡಿಸ್ಕೊಳ್ಳೋಣ ಅಂತಲೇ ಹೇಳಿದ್ರು. ಯಾವಾಗ ಹೇಳ್ದ ಈ ಮಾತನ್ನ? ಆಯಿತು, ಆಗಲೇ 1-2 ತಿಂಗಳು. ಒಂದಿನ ಅವ್ರ ಜೇಬಲ್ಲಿ ಅವಲಕ್ಕಿ ಸರ ಇತ್ತು. ಯಾರಿಗೆ ಅಂತ ಕೇಳಿದ್ದಕ್ಕೆ ಈ ಎಲ್ಲ ಕಥೆನೂ ಹೇಳಿದ್ರು. ಯಾಕೆ ಹಂಗೆ ಮುಖ ಮಾಡ್ಕೊಂಡು ನಿಂತಿದ್ದೀರಾ? ನಮ್ಮ ಮನೆಯವರು ಸರ ತಂದ್ಕೊಡ್ಲಿಲ್ವಾ? ತಂದ್ಕೊಟ್ಟ. ಮತ್ತೆ ಬರೀ ಕರಿಮಣಿ ಸರ ಹಾಕೊಂಡಿದ್ದೀರಾ? ಅದು ಚಿನ್ನದ ಸರ ಅಲ್ವಾ, ಹಾಳಾಗುತ್ತೆ ಅಂತ ಪೆಟ್ಟಿಗೆಲಿಟ್ಟಿದ್ದೀನಿ. ತಿಂಡಿ ತಿಂತೀರಾ ಅತ್ಗೆ? ಹಿತ್ಲು ಹೋಗಿ 1-2 ಬಾಳೆ ಎಲೆ ಕೊಯ್ಕೊಂಡ್ಬಂದ್ಬಿಡ್ತೀನಿ. ರಾಗಿ ರೊಟ್ಟಿ ತಿಂತೀರಾ ಅಲ್ವಾ? ಈಗ ಕಲ್ಲೇಶಣ್ಣ ಹೇಗಿದ್ದಾನೆ ಅದಕ್ಕೆ? ಚೆನ್ನಾಗಿದ್ದಾರೆ. ಈಗೀಗ ನಮ್ಮ ಸಂಸಾರ ಅಂದರೆ ನೋಡಿದವ್ರ ದೃಷ್ಟಿ ತಾಗಬೇಕು, ಹಾಗಾಗಿದೆ. ಮೊದಲಿನ ಥರ ನಾನು ಅವ್ರ ಮೇಲೆ ಸುಮ್ಮನೆ ಸಿಡುತ್ತಾ ಇರೋಲ್ಲ. ಏನೋ ಆಗಿದ್ದಾಗೋಯ್ತು ಅಂತ ನಮ್ಮ ಮನೆಯವ್ರ ಹಳೆ ಕಥೆನೆಲ್ಲ ಮರ್ತ್ಬಿಟ್ಟಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ಅವ್ರನ್ನ 1 ವಾರ ಬಿಟ್ಟಿರೋದಂದ್ರೂ
ಕಸಿ ಆಗುತ್ತೆ. ಮತ್ತೆ ಯಾಕೆ ಬಿಟ್ಟು ಬಂದ್ರಿ? ಜೊತೆಲೆ ಕರ್ಕೊಂಡು ಬರ್ಬೇಕಾಗಿತ್ತು. ಇದ್ಯಾಕತ್ಗೆ ಹೀಗೆ ಕೇಳ್ತಾ ಇದ್ದೀರಾ? ಅವ್ರೀಗ ಇಲ್ಲಿಗೆ ಅಲ್ವಾ ಬಂದಿರೋದು? ನಮ್ಮನೆಗ ಇಲ್ವಲ್ಲ. ಹೌದಾ? ನನಗೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಒಂದು ವಾರದಿಂದನೇ ಹೋದ್ರಲ್ಲ. ಅವನು ಇಲ್ಲಿಗೆ ಬಂದಿಲ್ಲ. ಹಳೆ ಸ್ನೇಹಿತರು ನೋಡೋಕ್ಕೆ ಬೆಳಬೆಳದ ಕಡೆ ಎಲ್ಲಾದ್ರೂ ಹೋಗಿರ್ಬೇಕು. ಇಲ್ಲ ಅದಕ್ಕೆ ರಾಮಚಂದ್ರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ನಂಜಿ ಒಬ್ಳೇ ಆಗಿದ್ದಾಳೆ. ಚೆನ್ನಿಗೆ ಬಾವಯ್ಯನೂ ಮನೆಗೆ ಬರ್ತಾ ಇಲ್ಲ. ಮನೇಲಿ ಒಂದು ಗಂಡು ಬಿಕ್ಕು ಇಲ್ದಂಗಾಗಿದೆ. ಎಲ್ಲ ಸರಿ ಹೋಗೋ ತನಕ ನಾನು ಹೀಗೆ ಹೋಗಿ ಬರ್ತಾ ಇರ್ತೀನಿ ಅಂತ ಕಾರಣನೂ ಹೇಳಿದ್ರು. ಒಂದು ವಾರದಿಂದನೇ ಹೊರಟ್ನಾ? ಹಿಂದೆ ಹೀಗೆ ಯಾವಾಗಾದ್ರೂ ಬಂದಿದ್ನಾ? ಈಗೊಂದು 6-7 ತಿಂಗಳಿಂದ 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ತಂಗಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ರು. 4-5 ದಿನ ಬಿಟ್ಟು ಬರೋರು. ಯಾಕಕ್ಕೆ ಅವರು ಈ ಮನೆಗೆ ಬರ್ತಾ ಇರ್ಲಿಲ್ವಾ? ವಿಶ್ವನ್ 1 ವರ್ಷದ ಹುಟ್ಟಿದಬ್ಬಕ್ಕೆ ಬಂದವನು. ಆಮೇಲೆ ಕಲ್ಲೇಶನ ನಮ್ಮ ಮನೆಗೆ ಬಂದೇ ಇಲ್ಲ. ಬೇರೆ ನೆಲಕ್ಕೆ ಹೋಗ್ತಿರ್ಬೋದು. ಯಾವುದಾದ್ರೂ ಹೆಂಗಸನ್ನ ಹುಡುಕಿಸ್ತಾರ? ತೋರಿಸಿದ ಮನೆ ಎಲ್ಲಿದೆ ತೋರಿಸಿ. ಸುತ್ತಿಡಿದು 4 ಬಾರಿಸಿದ್ರೆ ನೀನು ಸವಾಸಕ್ಕೆ ಬರಲ್ಲ ಮುಂದೆ. ಅಯ್ಯೋ ಅತ್ತಿಗೆ, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಮನೆ ಜಗಳ ಬೀದಿ ರಂಪ ಆಗುತ್ತೆ. ನೀವು ಸುಮ್ಮನಿರಿ, ನಾನು ಕಲ್ಲೇಶನಿಗೆ ಬುದ್ಧಿ ಹೇಳ್ತೀನಿ. ಈ ಬುದ್ಧಿ ಮಾತು ಗಿದ್ದಿ ಮಾತಕ್ಕೆಲ್ಲ ಅವ್ರು ಬಗ್ಗೋದಿಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಯಾತ್ರೆ ಮುಗಿಸ್ಕೊಂಡು ಬರಲಿ. ಅವ್ರು ಇನ್ನೊಂದು ಕಾಲನ್ನು ಮುರಿತೀನಿ. ಆಗ್ಲೇ ಅವ್ರು ಸರಿಯಾದ ದಾರಿಗೆ ಬರೋದು. ಅದಕ್ಕೆ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಪಾರ್ವತಿ, ಆ ಬುಟ್ಟಿನ ತಗೊಂಡೋಗಿ ಗಾಡಿಲಿಡು. ಎಲ್ಲಿ ಹೊರಟಿದ್ದೀರಾ ಅದಕ್ಕೆ? ನಾಗಲಾಪುರಕ್ಕೆ ಹೋಗ್ತೀನಿ. ನಿಮ್ಮ ಅಣ್ಣ ಗಂಡಿ ಹತ್ರ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲಿ ನಾನು ಇಲ್ಲಿ ಇರಬೇಕು. ಅವ್ರು ಎಲ್ಲಿ ಹೋಗಿದ್ರು ಅಂತ ಆವತ್ತೂ ಇತ್ಯರ್ಥ ಆಗ್ಬಿಡ್ಬೇಕು. ದಿನ ಮಕ್ಕಳ ಜೊತೆ ಹಾಯಾಗಿ ಕಾಲ ಕಳೆಯೋಣ ಅಂತ ಬಂದೆ. ಆದ್ರೆ ಅದು ಕೂಡ ನನ್ನ ಹಣೆಯಲ್ಲಿ ಬರ್ದಿಲ್ಲ. ಅತ್ತಿಗೆ 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 ನನ್ನ ಮಾತು ಕೇಳಿ. ಅತ್ತಿಗೆ ಅತ್ತಿಗೆ ಸಿಟ್ಟಿನ ಕೈ ಬುದ್ಧಿ ಕೊಡಬೇಡಿ. ಅತ್ತಿಗೆ ಅತ್ತಿಗೆ ಓಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು. ಅತ್ತಿಗೆ ಅತ್ತಿಗೆ ನನ್ನ ಮಾತು ಕೇಳಿ. ಅತ್ತಿಗೆ ಒಂದು 4 ದಿನ ಇಲ್ಲಿರಿ. ನಾನು ಕಲ್ಲೇಶನನ್ನು ಕರೆಸ್ತೀನಿ. ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಅತ್ತಿಗೆ ಹೋಗ್ಬೇಡಿ. ಅತ್ತಿಗೆ ನೋಡಿ. ಅತ್ತಿಗೆ ಅತ್ತಿಗೆ ಅತ್ತಿಗೆ
ಅವರೇ ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರುವು ವಿಷಮ ಸಂಗ ಹೃದಯ ಗೃಹವಿ ಬಿರಿದು ಭಂಗ ಬಾಳುವಣನ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು